ಕಾಂಜನ್ ಅನ್ನೋ ಒಂದು ಆನೆ ಮಾರ್ತಾಂಡ ಅನ್ನೋ ಇನ್ನೊಂದು ಆನೆನ ಅನಿರೀಕ್ಷಿತವಾಗಿ ಅಟ್ಯಾಕ್ ಮಾಡಿದ್ರಿಂದ ಅಲ್ಲಿ ಒಬ್ಬ ಮಹಿಳೆ ಅವ್ರ ಪ್ರಾಣನ ಕಳ್ಕೊಂಡ್ರು. ಇದು ನಡೆದಿದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ. ಇವಾಗ ಆ ಮಾರ್ತಾಂಡ ಆನೆನು ತೀರ್ಕೊಳ್ಳುತ್ತೆ. ಕಾಂಜನ್ ಮಾರ್ತಾಂಡ ಆನೆನ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರಿಂದ ಮಾರ್ತಾಂಡ ಹತ್ತತ್ರ 4 to 4.5 ಟನ್ಸ್ ಇರುವಂತ ಆನೆ ಒಬ್ಬ ಮಹಿಳೆ ಮೇಲೆ ಬೀಳುತ್ತೆ. ಅವ್ರ ಜೊತೆ ಬಂದವ್ರು ಎಷ್ಟೇ ಅವ್ರನ್ನ ಕಾಪಾಡಕ್ ಟ್ರೈ ಮಾಡಿದ್ರು ಅವರಿಂದ ಉಳಿಸೋದಕ್ಕಾಗಲ್ಲ. ಲೇಟರ್ ಈ ಮಾರ್ತಾಂಡ ಆನೆನು ತೀರ್ಕೊಳ್ಳುತ್ತೆ. ಈ ವಿಡಿಯೋದಲ್ಲೇ ಕಾಂಜನ್ ಆನೆಯ ಟಸ್ಕ್ ಆ ದಂತ ಏನಿದೆ ಅದು ಮಾರ್ತಾಂಡ ಆನೆಯ ಅಬ್ಡೋಮನ್ ರೀಜನ್ ನಲ್ಲಿ ಇನ್ಸರ್ಟ್ ಆಗೋದನ್ನ ನೀಟಾಗಿ ನೋಡಬಹುದು. ಸರಿ, ಈ ಆನೆ ಸಡನ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಕೆಲವು ಪಾಯಿಂಟ್ ನ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಮಸ್ತ್ ಪೀರಿಯೋಡಿಕ್ ಹಾರ್ಮೋನಲ್ ಕಂಡೀಷನ್. ಅಂದ್ರೆ ಕೆಲವು ಟೈಮ್ ಆನೆಯ ಬಾಡಿಲಿ ಟೆಸ್ಟೋಸ್ಟೆರಾನ್ ಅನ್ನೋ ಒಂದು ಹಾರ್ಮೋನ್ ಮ್ಯಾಸಿವ್ ಆಗಿ ಪ್ರೊಡ್ಯೂಸ್ ಆಗೋದ್ರಿಂದ ಅದು ಅನಿರೀಕ್ಷಿತವಾಗಿ ಆಕ್ರಮಣಕಾರಿಯಾಗಿ ನಡ್ಕೊಳುತ್ತೆ. ಇನ್ನು ಮತ್ತೊಂದು ಸ್ಟ್ರೆಸ್. ಲೌಡ್ ಆಗಿರುವಂತ ಕ್ರೌಡ್ಸ್, ಜನ ಅವ್ರು ಮಾಡುವಂತ ಆಕ್ಟಿವಿಟಿ, ಕಿರ್ಚೋದು, ಶೌಟ್ ಮಾಡೋದು, ಅದನ್ನ ಮುಟ್ಟೋದು, ಇದರಿಂದ ಅದಕ್ಕೆ ಸ್ಟ್ರೆಸ್ ಆಗಿನೂ ಅಟ್ಯಾಕ್ ಮಾಡಿರ್ಬೋದು ಅಂತಾನು ಹೇಳ್ತಾರೆ. ತರ ಹಲವಾರು ವಿಷಯಗಳು ಹೇಳ್ಕೊಂಡು ಹೋದ್ರು. ಇಲ್ಲಿದ್ದಂತ ಆನೆಗಳು ಟ್ರೈನ್ಡ್ ಅಂಡ್ ಕ್ಯಾಪ್ಟಿವಿಟಿಯಲ್ಲಿ ಇದ್ದಂತ ಆನೆ. ಕ್ಯಾಪ್ಟಿವಿಟಿಯಲ್ಲಿರುವಂತ ಆನೆನ ಎಷ್ಟೇ ಟ್ರೈನ್ ಮಾಡಿದ್ರು ಇಲ್ಲ ಅದು ಕಾಮ್ ಆಗಿದ್ರು, ಬಯಾಲಜಿಕಲಿ ಅದೊಂದು ವನ್ಯಜೀವಿ, ವೈಲ್ಡ್ ಅನಿಮಲ್ ವಿತ್ ವೈಲ್ಡ್ ಇನ್ಸ್ಟಿಂಕ್ಟ್. ಆನೆಗಳು ಮಾತ್ರ ಅಲ್ಲ, ಟೈಗರ್ಸ್ ಆಗ್ಲಿ, ಲಯನ್ಸ್ ಆಗ್ಲಿ, ಕರಡಿಗಳಾಗ್ಲಿ, ಯಾವುದೇ ವೈಲ್ಡ್ ಅನಿಮಲ್ ನ ತಗೊಂಡ್ಬಂದು ಜನರ ಮನೋರಂಜನೆಗೋಸ್ಕರ ಯೂಸ್ ಮಾಡಿದ್ರೆ ಈ ತರ ಅನಾಹುತಗಳಾಗುವಂತ ಚಾನ್ಸಸ್ ಬಂದು ಜಾಸ್ತಿ.